ನಮಸ್ಕಾರ ವೀಕ್ಷಕರೇ, ನಾನು ಸುರೇಶ್ ಶೆಟ್ಟಿ. ನೀವು ನೋಡ್ತಾ ಇರೋದು ನಮಸ್ತೆ ಕೋಲಾರ. ಇವತ್ತು ನಾನು ಕೋಲಾರದ ಹೂ ಮಾರ್ಕೆಟಿಗೆ ಬಂದಿದ್ದೀನಿ. ಹೂ ಮಾರ್ಕೆಟಲ್ಲಿ ಏನು ರೇಟ್ಗೆ ಹೂವು ಸಿಗ್ತಾ ಇದೆ ಮತ್ತು ಇವತ್ತು ಹೂ ಮಾರ್ಕೆಟ್ ಹತ್ರ ಏನೇನೆಲ್ಲ ಅಂಗಡಿಗಳಿದ್ದಾವೆ, ಏನೇನೆಲ್ಲ ಸಿಗ್ತಾ ಇದೆ, ಫ್ರೂಟ್ಸ್ ಅಂಗಡಿಗಳಿದ್ದಾವೆ, ಬೆಲೆ ಹೇಗಿದೆ, ರೈತರು ಏನು ರೇಟಿಗೆ ಹೂವು ತಂದು ಮಾಡ್ತಾ ಇದ್ದಾರೆ ಮತ್ತು ಖರೀದಿದಾರರು ಹೇಗಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ವಿಷಯನ ತಿಳ್ಕೊಂಡು ಹೋಗೋಣ. ಮೊದಲನೇದಾಗಿ ರೋಡ್ ಸೈಡಲ್ಲಿ ನಾವು ಒಂದು ಫ್ರೂಟ್ಸ್ ಅಂಗಡಿ ನೋಡ್ತಾ ಇದ್ದೀರಿ. ಫ್ರೂಟ್ಸ್ಗಳೆಲ್ಲ ಇವರು ಚೆನ್ನಾಗಿ ಇದೆ ಇಟ್ಕೊಂಡಿದ್ದಾರೆ, ಒಳ್ಳೊಳ್ಳೆ ಫ್ರೂಟ್ಸ್ ಇಟ್ಕೊಂಡಿದ್ದಾರೆ. ದ್ರಾಕ್ಷಿ ಎಷ್ಟಣ್ಣ ಕೆ ಜಿ? ಕಾಲು ಕೆ ಜಿ 50, ಕಾಲು ಕೆ ಜಿ 100. ಕಾಲು ಕೆ ಜಿ 50, ಕಾಲು ಕೆ ಜಿ 100. ಬಾಳೆಹಣ್ಣು 50 ರೂಪಾಯಿ ಕೆ ಜಿ. ಈ ರೀತಿಯಾಗಿ ಹಣ್ಣುಗಳನ್ನು ವ್ಯಾಪಾರ ಮಾಡ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಪೈನಾಪಲ್ ಏನಿದೆ ಅಣ್ಣ? ಪೈನಾಪಲ್ ಇದು ಭಾಳ ಚಿಕ್ಕ ಜೊತೆ 60 ರೂಪಾಯಿ, 30 ರೂಪಾಯಿ ಒಂದು ಪೈನಾಪಲ್ ಮಾರ್ತಾ ಇದ್ದಾರೆ. ಆಮೇಲೆ ಪಾಪ ಹಳ್ಳಿ ಜನ ಅಂಕಲ್ಲು ಚೇಪೆಕಾಯಿ ಹಾಕ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ. ಇವರು ದೇವರಿಗೆ ಬೇಕಾಗಿರುವಂಥ ಸೊಪ್ಪು, ಗರಿಕೆ ಹುಲ್ಲು ಮತ್ತು ಎಲ್ಲ ಇಟ್ಕೊಂಡು ಈ ರೀತಿಯಾಗಿ ಹಣ್ಣುಗಳ ವ್ಯಾಪಾರ ಎಲ್ಲ ಮಾಡ್ತಾ ಅಂತ ನೀವು ನೋಡ್ತಾ ಇದ್ದೀರಾ. ವರಲಕ್ಷ್ಮಿ ದೇವಿಗೆ ಪ್ರಸಾದ ಇಡುವಂಥ ಅದು ಲಡ್ಡುಗಳು, ಉಂಡೆಗಳು, ಚಕ್ಲಿಗಳು, ನಿಪ್ಪಟ್ಟು, ಕೋಡುಬಳೆಗಳು, ಈ ರೀತಿಯಾಗಿ ಒಂದು ಅಂಗಡಿನೂ ಸಹ ಇಲ್ಲಿ ಬಂದಿದೆ. ಹಣ್ಣು ಮತ್ತು ಪೈನಾಪಲ್ಲು ಚೆನ್ನಾಗಿದೆ. ಪೈನಾಪಲ್ ಎಷ್ಟಣ್ಣ? 170 ರೂಪಾಯಿ ಒಂದು ಪೈನಾಪಲ್. 170 ರೂಪಾಯಿ ಜೊತೆ 170 ರೂಪಾಯಿ ಅಂತೆ. ಎಷ್ಟಣ್ಣ ಕೆ ಜಿ? 150. ದಾಳಿಂಬೆ ಹಣ್ಣು 150 ರೂಪಾಯಿ ಕೆ ಜಿ ಮಾಡ್ತಾ ಇದ್ದಾರೆ. ನೋಡಿ ಅಮ್ಮ ಹೂಗಳು ಈ ರೀತಿಯಾಗಿ ತಗೊಂಡು ಹೋಗ್ತಾ ಇರೋದು. ಚಕ್ಲಿ, ನಿಪ್ಪಟ್ಟು, ದೇವರಿಗೆ ಪ್ರಸಾದಕ್ಕೆ ಎಡೆಗೆ ಇಡುವಂಥ ಎಲ್ಲ ವಸ್ತುಗಳು ಇಲ್ಲಿ ಲೈನಾಗಿ ಅಂಗಡಿಗಳು ಇಟ್ಕೊಂಡಿದ್ದಾರೆ. ಮಾರ್ಕೆಟ್ ಒಳಗಡೆ ಹೋಗೋಣ, ಹೇಗಿದೆ ಮಾರ್ಕೆಟ್ ಒಳಗಡೆ ಅಂತ ನೋಡ್ಕೊಳ್ಳೋಣ. ಆಮೇಲೆ ಇಲ್ಲಿ ಟ್ರಾಫಿಕ್ ತುಂಬ ಜಾಸ್ತಿ ಇರೋದ್ರಿಂದ ಪೊಲೀಸರು ಹರಸಾಹಸ ಮಾಡಿ ಟ್ರಾಫಿಕ್ ಕ್ಲಿಯರ್ ಮಾಡ್ತಾ ಇರೋದು, ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡ್ತಾ ಇರೋದು ಕಂಡು ಬರ್ತಾ ಇದೆ ನಮ್ಮ ಕಡೆಗೆ. ಹಾಕ್ಕೊಂಡು ಇಲ್ಲಿ ಒಳ್ಳೊಳ್ಳೆ ಹೂವು ಮಾರ್ತಾ ಇದ್ದಾರೆ. ಏನು ರೇಟಿಗೆ ಮಾರ್ತಾ ಇದ್ದಾರೆ ನೋಡಿ. ಹೇಗಿದೆ ಮೇಡಮ್ ವರಲಕ್ಷ್ಮಿ ಬಿಸ್ನೆಸ್? ಹಬ್ಬದ ವ್ಯಾಪಾರ ಹೇಗಿದೆ? ಇದೆಷ್ಟು ಮಾಡ್ತಾ ಇದ್ದೀರಾ? 250 ರೂಪಾಯಿ ಇದು ಮಾಡ್ತಾ ಇದ್ದೀರಾ? ಇದು 500 ರೂಪಾಯಿಗೆ ಇದನ್ನು ಮಾಡ್ತಾ ಇದ್ದಾರೆ. ಹೂವಿನ ಬೆಲೆ ಈ ಸರಿ ಏನು ಕಮ್ಮಿ ಇದೆಯಾ, ಜಾಸ್ತಿ ಇದೆಯಾ ಅಂತ? ರೇಟ್ ಜಾಸ್ತಿ ಇದೆಯಾ ಅಮ್ಮ? ಈ ಗುಚ್ಚು ಎಷ್ಟು ಮಾಡ್ತಾ ಇದೆಯಮ್ಮ? 200, 200 ರೂಪಾಯಿಗೆ ಮಾಡ್ತಾ ಇದ್ದಾರೆ ಅಂತ. ಹೂವಿನ ಬೆಲೆ ಜಾಸ್ತಿ ಇದೆ ಇಲ್ಲಿ. ರೈತರು ಅಮ್ಮ ಒಂದು ನಿಮಿಷ, ಹಬ್ಬಕ್ಕೆ ಬೇಕಾಗಿರೋ ಎಲ್ಲ ಹೂವನ್ನು ತಗೊಂಡು ಪರ್ಚೇಸ್ ಮಾಡಿದಿರಾ? ಹೆಂಗಿದೆಯಮ್ಮ ರೇಟ್ಗಳೆಲ್ಲನೂ? ಈ ಸಲ ಹೂವಿನ ರೇಟ್ ಜಾಸ್ತಿ ಇದೆ. ಆದರೂ ದೇವರಿಗೆ ಹೂವು ಕಮ್ಮಿ ಆಗಬಾರ್ದು ಅಂಟು ಎಷ್ಟೇ ದುಡ್ಡು ಖರ್ಚಾದರೂ ಪರವಾಗಿಲ್ಲ ಅಂತ ಹೂವು ತೊಗೊಂಡೋಗಿ ಅಮ್ಮನವ್ರಿಗೆ ಅಲಂಕಾರ ಮಾಡೋಕ್ಕೆ ತೊಗೊಂಡೋಗ್ತಾ ಇದ್ದೀರಾ. ಪರವಾಗಿಲ್ವಾ? ರೇಟ್ ಜಾಸ್ತಿನೇನೆ, ಆದರೂ ಹಬ್ಬ ಬಿಡಲ್ಲ, ಹಬ್ಬ ಮಾಡಲೇಬೇಕು. ಓಕೆ ಅಂಥದ್ದು ಅಣ್ಣ. ಇದನ್ನೇನಂತಾರಣ್ಣ? ಗೇಡ್ಗೆ ಹೂವು. ಗೇದ್ಗೆ ಹೂವು ಎಷ್ಟಿದು? 150 ರೂಪಾಯಿ ಅಂತೆ. ಇದು ಮನೇಲಿ ಇಟ್ಕೊಂಡ್ರೆ ಗಮ್ಮಂತ ಬರ್ತಾ ಇರ್ತಾರೆ. ಈಗ ನಾವು ಮಾರ್ಕೆಟ್ ಒಳಗಡೆ ಹೋಗ್ತಾ ಇದ್ವಿ. ಮಾರ್ಕೆಟ್ ಒಳಗಡೆ ಏನು ರೇಟ್ ಇದೆ ಅಂತ ನೋಡೋಣ. ದೊಡ್ಡ ದೊಡ್ಡ ಹೂವಿನ ಗಾಡಿಗಳೆಲ್ಲ ಬಂದು ಹೊರಟೋಗಿದ್ದಾವೆ ಮತ್ತು ಹೂವು ಈ ರೀತಿಯಾಗಿ ರಾಸಿ ಹಾಕ್ಕೊಂಡು ಜನಗಳು ವ್ಯಾಪಾರ ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಹಣ್ಣುಗಳು, ಹೂಗಳು, ತರಕಾರಿಗಳು, ಅಲಂಕಾರ ವಸ್ತುಗಳು ಎಲ್ಲವೂ ಸಹ ಇಲ್ಲಿ ಲಭ್ಯವಿದ್ದಾವೆ. ಚಕ್ಲಿ, ನಿಪ್ಪಟ್ಟು ಅಂಗಡಿಗಳು, ಕೋಡುಬಳೆಗಳು, ದೊಡ್ಡ ದೊಡ್ಡ ನಿಪ್ಪಟ್ಟುಗಳು, ಕೋಡುಬಳೆಗಳು, ಚಕ್ಲಿಗಳು. ಇದೆಷ್ಟಮ್ಮ ಇದು ಪ್ಯಾಕೆಟು? 80 ರೂಪಾಯಿ ಅಂತ. ಚೆನ್ನಾಗಿ ದೊಡ್ಡದಾಗಿದೆ. ಚಕ್ಲಿ, ನಿಪ್ಪಟ್ಟು ಎಲ್ಲ ಮಾಡ್ತಾ ಇದ್ದಾರೆ. ಕಳ್ಳೆಪಪ್ಪು, ಉಂಡೆಗಳೆಲ್ಲ ಮಾಡ್ತಾ ಇದ್ದಾರೆ. ಈಗ ನಾವು ಹೂವಿನ ಬೆಲೆ ತಿಳ್ಕೊಳ್ಳೋಣ. ಏನು ರೇಟ್ಗೆ ಹೂವು ಆಕ್ಷನ್ ಆಗಿರೋವಂಥದ್ದು ಆಗಿದ್ದಾಳೆ ಇವತ್ತು? 60, 70 ಚೆಂಡು ಹೂವು. ರೆಡ್ಡು ಅದು ವೈಟ್ ಎರಡು, ಎಲ್ಲೋ ಒಂದೇ ಕಲರ್. ಆಮೇಲೆ ಇದು ಫುಲ್ ಕಲರ್ ಇರೋದು, ಇದು 200, 200 ರೂಪಾಯಿಗೆ ಆಗಿದೆ. ಅಣ್ಣ ಈ ಸೊಪ್ಪು 80, 100. ಚೆನ್ನಾಗಿರೋ ಸೊಪ್ಪು 80. ಅದು ಚೆನ್ನಾಗಿ ಸುಮಾರಾಗಿರೋದು 80, ಚೆನ್ನಾಗಿರೋದು 100ಗೆ ಇವತ್ತು ಸೊಪ್ಪು ಆಗಿರೋವಂಥದ್ದು. ಚಾಮಂತಿ ಹೂವು ನೋಡೋಣ ಏನು ರೇಟಿಗೆ ಚಾಮಂತಿ ಇವತ್ತು ಆಕ್ಷನ್ ಆಗಿದೆ ಅಂತ. ಅಣ್ಣ ಕುಚ್ಚು ಕಟ್ಟು ಮಾಡ್ತಾ ಇದ್ದಾನೆ. ಎಷ್ಟಣ್ಣ ಇದು ಕುಚ್ಚು? 150. ಬರೀ 150? ಬರೀ 150 ರೂಪಾಯಿ ಅಂತ. ಇಲ್ಲಿ ತಗೊಳ್ಳಿ, ನಿಜವಾಗ್ಲೂ ಇದು 150 ರೂಪಾಯಿ. ನನಗೂ ಇಂಪ್ರೆಸ್ ಆಯಿತು. ಚೆನ್ನಾಗಿದೆ ಅಣ್ಣ. 150 ರೂಪಾಯಿ ಪರವಾಗಿಲ್ಲ ಅಣ್ಣ, ಇದು ಪರವಾಗಿಲ್ಲ. ಬೇರೆ ಕಡೆಗಿಂತ ಇದು ನಾವು ಹೋಲಿಕೆ ಮಾಡಿದ್ರೆ 150 ರೂಪಾಯಿ. ಬರೀ 150 ಅಂತೆ. ತಗೊಂಬ, ಅಲ್ಲಿ 300, 400 ರೂಪಾಯಿ ಮಾಡ್ತಾ ಇದ್ದಾರೆ. ಇದು ಚೆನ್ನಾಗಿದೆ. ಚೆಂಡು ಹೂವು ಇದೆ, ಆಮೇಲೆ ಚಾಮಂತಿ ಇದೆ, ರೋಸ್ ಇದೆ. ಎಷ್ಟಪ್ಪ ಚೆಂಡು ಹೂವು? 50. ಇದು ಕಾಲು ಕೆ ಜಿ 60. ಇದು ಇವೆರಡು 60 ರೂಪಾಯಿ. ಪರವಾಗಿಲ್ಲ. ಹೂವು ಏನು ಜಾಸ್ತಿ ರೈಟ್ ಆಗಿಲ್ಲ ಇವತ್ತು, ಜಾಸ್ತಿ ಏನು ರೈಟ್ ಆಗಿಲ್ಲ. ಇದೆಷ್ಟಾಗಿದೆ?
ಕಾಲು ಕೆ ಜಿದು ಎಷ್ಟು ಮಾಡ್ತಾ ಇದ್ದೀರಾ? ಕಾಗಿ 80 ಕೆಜಿ 300. ಓ, ಇದು 80 ರೂಪಾಯಿ ಮಾರ್ತಾ ಇದ್ದಾರೆ. ಇದು 60ನಾ? ಸೂಪರ್. ಇದು 60 ರೂಪಾಯಿ ಅಂತೆ. ಈ ರೀತಿಯಾಗಿ ಸ್ಟಾಲ್ಗಳು ಹಾಕ್ಕೊಂಡು ಹೂವಿನ ವ್ಯಾಪಾರ ಮಾಡ್ತಾ ಇರೋಂಥದ್ದು. ಕೋಲಾರದ ಹೂವಿನ ಮಾರ್ಕೆಟಲ್ಲಿ ಈ ರೀತಿಯಾಗಿ ಹೂಗಳು ಕಾಲು ಕೆ ಜಿ 100, 50 ಎಲ್ಲ ಮಾರ್ತಾ ಇದ್ದಾರೆ. ನನ್ನ ಕಣ್ಣಿಗೆ ಇವತ್ತು ಕನಕಾಂಬರ ಕಾಣಿಸ್ತಾ ಇಲ್ಲ ಮತ್ತು ಮಲ್ಲಿಗೆ ಹೂವನ್ನು ಕಾಣಿಸ್ತಾ ಇಲ್ಲ. ಹಾಂ, ಹೂವ ಈಗ 1600. ಅಣ್ಣ ಇವತ್ತು ಕನಕಾಂಬರ ಏನು ರೇಟ್ ಇದೆ ಅಣ್ಣ? 4000ದಿಂದ 5000 ಕನಕಾಂಬರ ನೋಡೋಕ್ಕೆ ಕಾಣಿಸ್ತಾ ಇಲ್ಲ ಇಲ್ಲಿ. ಇಲ್ಲ, ಮಾರ್ಕೆಟಲ್ಲಿ ಕನಕಾಂಬರ ಹೂವು ಇಲ್ಲ. ಕೋಲಾರದ ಹೂವಿನ ಮಾರ್ಕೆಟಲ್ಲಿ ಕನಕಾಂಬರ ಎಷ್ಟಂತೆ? 5000 ರೂಪಾಯಿ ಕೆಜಿ. ಸರ್ ಮುಂದ್ಗಡೆ ಇದೆ ಅಂತ 5000 ಕೆಜಿ. ನೋಡ್ಕೊಂಬರೋಣ ಹೆಂಗಿದೆ ಅಂತ. ಕನಕಾಂಬರ ಹೂವು ನೋಡಬೇಕು ಅಂದರೆ ಇವತ್ತು ನೀವು ಬಂಗಾರ, ಬೆಳ್ಳಿ, ಚಿನ್ನ, ವಜ್ರ, ವೈಡೂರೆ ನೋಡ್ಬೋದು. ಅವ್ರು ಕನಕಾಂಬರ ನೋಡೋಕ್ಕಾಗಲ್ಲ. ಆದರೆ ಇದ್ರ ಬೆಲೆನೂ ಕೇಳೋಕ್ಕಾಗಲ್ಲ. ಇವತ್ತು ಕನಕಾಂಬರ ಹಣ ಕೋಲಾರಲ್ಲಿ ಕನಕಾಂಬರ ಇವತ್ತು ಏನು ರೇಟಿಗೆ ಹೂವು ಇದೆ? 100 ಗ್ರಾಮ್ 400 ರೂಪಾಯಿ, 4000 ರೂಪಾಯಿ ಕೆಜಿ. 4000 ರೂಪಾಯಿ, 4000 ರುಪೀಸ್ ಕೆಜಿ. ಇಲ್ಲಿ ಫ್ಲವರ್ ಬೊಕ್ಕೆ ಇಟ್ಕೊಂಡು ಮಾಡ್ತಾರೆ. ಏನು ರೇಟಿಗೆ ಇವರು ಬೊಕ್ಕೆ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಇದು ಎಷ್ಟಪ್ಪ ಇದು ಜೋಡಿ? ಇದು ಈ ಥರದ್ದು 700 ರೂಪಾಯಿ. 700 ರೂಪಾಯಿ ಅಂತ. 700 ರೂಪಾಯಿಗೆ ಇದು ಮಾರಾಟ ಮಾಡ್ತಾ ಇರೋಂಥರು. ದೇವ್ರನ್ನ ಹಿಂದ್ಗಡೆ ಕೊಂಡ್ರಿಸಿ ಅದ್ರ ಹಿಂದ್ಗಡೆ ಇಡ್ಲಿಕ್ಕೆ ಈ ರೀತಿಯಾಗಿ ಡಿಸೈನ್ ಎಲ್ಲ ಮಾಡಿಕೊಡ್ತಾರೆ. ಅದೆಷ್ಟದು? ಪ್ರಭಾವಳಿ 3500 ರೂಪಾಯಿ ಪ್ರಭಾವಳಿ. ಸೂಪರ್. ಇದು ಏನು ರೇಟ್ ಮಾಡ್ತಾ ಇದ್ದೀರಾ? ಸಿಂಗಲ್ ಬಂದು 150 ರೂಪಾಯಿ ಒಂದು. ಇದು ಹೂವನೇನಾ? ಆಂಥೋರಿಯಂ ಹೂವು ಅಂತ. ಇದು ಎಷ್ಟು ದಿನ ಚೆನ್ನಾಗಿರುತ್ತೆ ಸರ್? 1 ಮಂತ್ ಆಗಲಿ 2 ಮಂತ್ ಆಗಲಿ ಏನಾಗಲ್ಲ. ಇಲ್ಲಿ ಸ್ಪಂಜ್ ಇರುತ್ತೆ ನೀರು. ಹಾಂ, ಹಂಗೆ ಇರುತ್ತೆ. ಸೂಪರ್. ಈ ರೀತಿಯಾಗೆಲ್ಲ ಯುವಕರು ಬಂದು ವ್ಯಾಪಾರ ಮಾಡ್ತಾ ಇರೋಂಥದ್ದು ಹೂವಿನ ಫ್ಲವರ್ಸ್. KVK ರಾಜೇಶ್ ಅವರ ತಂಡದಿಂದ ಈ ಒಂದು ಸ್ಟಾಲ್ನ ಆರ್ಗನೈಸ್ ಮಾಡಿರೋದು. ತುಂಬ ಚೆನ್ನಾಗಿದೆ. ಲಂಚ್ ಬಂದು 600 ರೂಪಾಯಿ ಈ ರೀತಿಯಾಗಿ ಕಾಣಿಸ್ತದೆ. ಸಖತ್ತಾಗಿದೆ. ಇದ್ರ ಮಲ್ಟಿ ಕಲರ್ಸ್ ಎಲ್ಲ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಮಾಡ್ಕೊಂಡು 500 ಗಿಪ್ಸಿ 500 ರೂಪಾಯಿ ಅಂತಪ್ಪ. ಸೂಪರ್. ಇವಾಗ ರೈತರುಗಳೆಲ್ಲ ಹೂವು ತಂದು ಮಾರ್ಕೆಟ್ಗೆ ಹಾಕಿದ್ದಾಗೋಗಿದೆ. ಇವಾಗ ವ್ಯಾಪಾರಸ್ಥರು ಮಾತ್ರ ಹೂವನ್ನ ಪರ್ಚೇಸ್ ಮಾಡ್ಕೊಂಡು ಅಣ್ಣ, ರೈತರು ಹೂಗಳು ತಂದು ಹಾಕಿದ್ದೆಲ್ಲ ಆಗೋಗಿದ್ಯಾ? ಅಲ್ಲ, ರೈತರು ಬಂದ್ಬಿಟ್ಟಿದಾರ ಅಂತ. ರೈತರದ್ದೆಲ್ಲ ಬಂದ್ಬಿಟ್ಟಿದೆ. ಇವಾಗ ವ್ಯಾಪಾರಸ್ಥರು ಎತ್ಕೊಂಡೋಗಿ ಇವಾಗ ಅವ್ರದ್ದು ವ್ಯಾಪಾರ ನಡೀತಾ ಇರೋಂಥದ್ದು. ನೋಡಿ, ಇದನ್ನು ತೂಕ ಹಾಕೊಂಡು ಇವಾಗ ಇದನ್ನ ಎತ್ಕೊತಾರೆ. ಏನು ರೇಟ್ ಆಗಿದೆ ಅಣ್ಣ ಇದು? ಏನು ರೇಟ್ ಆಯ್ತಪ್ಪ ಇದು? 160 ರೂಪಾಯಿ. 160 ಆಗಿರೋಂಥದ್ದು. ಇದೆಷ್ಟಪ್ಪ? ಏನೇ 300 ರೂಪಾಯಿ ಮಾಡ್ತಾ ಇದ್ದಾರೆ. ಪರವಾಗಿಲ್ಲ. ಹೂಗಳು ಎಲ್ಲ ಚೆನ್ನಾಗಿ ಡೆಕೋರೇಷನ್ನೇ ಮಾಡಿ ಕೊಟ್ಬಿಡ್ತಾ ಇದ್ದಾರೆ. ಮೊದಲ ಥರ ಇಲ್ಲ. ಮೊದಲೆಲ್ಲ ತೊಗೊಂಡಾಗ ಅವರೇ ಮಾಡ್ಕೊಬೇಕಾಗಿತ್ತು. ಇವಾಗೆಲ್ಲ ಈ ರೀತಿಯಾಗಿ ಮಾಡಿಕೊಟ್ಬಿಡ್ತಾ ಇದ್ದಾರೆ. ರೈತರುಗಳೆಲ್ಲ ಹೂವು ತಂದು ಹಾಕಿದ್ದಾಗೋಗಿದೆ. ಅವ್ರ ಕೆಲಸ ಆಗೋಗಿದೆ. ಇವಾಗ ವ್ಯಾಪಾರಸ್ಥರು ವ್ಯಾಪಾರ ಮಾಡ್ತಾ ಇರೋಂಥದ್ದು ಕಂಡು ಬರ್ತಾ ಇದೆ. ನೋಡಿ, ಈಗಾಗಲೇ ಬಂದಿದೆ. ಇದು ನೋಡೋಣ ಏನು ರೇಟ್ಗೆ ಆಕ್ಷನ್ ಆಗ್ತದೆ ಅಂತ. ಇದನ್ನು ಸಾಮಂತಿ ಬಂದಿದೆ. ಅಣ್ಣ, ಏನು ರೇಟ್ ಮಾಡಿದ್ರಿ ಇದು? ಇದು ಬಂದು 270 ಆಯ್ತು. ಟಾಪ್ ಬಂದು 330 ಆಯ್ತು. ಟಾಪ್ ಇವತ್ತು 330 ರೂಪಾಯಿ. ಚಾಮಂತಿ ಚೆಂಡುವ 60 ರೂಪಾಯಿ ಟಾಪು. ಆಮೇಲೆ ರೋಜಾ ಹೂವು ಅಣ್ಣ? ರೋಜಾ ಬಂದು 100ರಿಂದ ಬಂದು 300 ಆಯ್ತು. ಅಣ್ಣ, ನಾಳೆ ಏನು ರೇಟ್ ಜಾಸ್ತಿ ಆಗುತ್ತೆ? ಹಿಂಗೆ ಇರುತ್ತಾ? ನಾಳೆ 200 ರೈಸ್ ಆಗುತ್ತಾ? ಹೂವು ಕಡಿಮೆ, ಸ್ಟಾಕ್ ಕಡಿಮೆ ಬರ್ತಾ ಇದೆ. ಇವತ್ತೆಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ. ನಾಳೆ ಹೂವು ಕಮ್ಮಿ ಬರುತ್ತೆ, ಬೆಲೆ ಜಾಸ್ತಿ ಆಗ್ಬೋದು. ಓ, ಸೂಪರ್ ಅಣ್ಣ. ಅಣ್ಣ, ಇದು ಮಾರ್ಕೆಟ್ ಬಂದಿರೋದೇನಾ? ಇವಾಗ ಬರ್ತಾ ಇದೆ ನೋಡೋಣ ಇದೇನು ರೇಟ್ಗೆ ಆಕ್ಷನ್ ಆಗುತ್ತೆ ಅಂತ ಹೇಳ್ಬಿಟ್ಟಿದೆ.
ಮಾಲ್ಗೆ ಎಷ್ಟು ಡಿಮ್ಯಾಂಡ್ ಇದೆ ಅಂದರೆ ಗಾಡಿ ಬಂದ ತಕ್ಷಣ ಕಿತ್ಕೊಂಡು ಹೋಗ್ತಾ ಇದ್ದಾರೆ ನನಗೆ ಅಂತ. ಒಳ್ಳೆ ಹೂವು ಬಂದಿದೆ. ನಂಬರ್ 1 ಐಟಮ್ ಬಂದಿದೆ. ನಂಬರ್ 1 ಐಟಮ್ ಬಂದಿದೆ. 65 ರೂಪಾಯಿ, 65, 66, 67, 68, 69, 70 ರೂಪಾಯಿಲು, 70 ರೂಪಾಯಿಲು, 70 ರೂಪಾಯಿಲು ತಪ್ಪ, 70 ರೂಪೀಸ್ಗೆ ಆಗೋಗಿದೆ. 69, 70. ಗುಚ್ಚು ಏನು ರೇಟಿಗೆ ಮಾರ್ತಾ ಇದ್ದಾರೆ ಅಂತ ಕೇಳೋಣಮ್ಮ. ಇದೆಷ್ಟು ಮಾರ್ತಾ ಇದೆಯಮ್ಮ ಗುಚ್ಚು? 350, 400 ರೂಪಾಯಿ ಮಾರ್ತಾ ಇದ್ದಾರೆ. ಅಮ್ಮ ಚೆಂಡು ಹೂವು ಏನು ರೇಟ್ ಮಾಡ್ತಾ ಇದೆಯಾ ಗುಚ್ಚು? 120 ರೂಪಾಯಿ ಮಾರ್ತಾ ಇದ್ದಾರಂತೆ ಚೆಂಡು ಹೂದು ಗುಚ್ಚು. 110 ರೂಪಾಯಿ ಅಂತ ಒಂದು ಗುಚ್ಚು, ಪರವಾಗಿಲ್ಲ. ಇದನ್ನು ಮಾರ್ತಾ ಇದ್ದಾರೆ. ಸೊ ತುಂಬ ಒಳ್ಳೆ ಬೆಲೆಗೆ ಹೂವು ಎಲ್ಲ ಮಾರ್ತಾ ಇದ್ದಾರೆ. ಹೂವಿನ ಬೆಲೆಗೆ ಹಣ ಏನು ರೇಟ್ ಮಾಡ್ತಾ ಇದ್ದೀರಾ ಇದು ಹೂವು? 300, 400 ರೂಪಾಯಿ ಮಾರ್ತಾ ಇದ್ದೀರಾ ಕೆಜಿ, ಪರವಾಗಿಲ್ಲ ಇವೆಲ್ಲನೂ. ಆಮೇಲೆ ಇಲ್ಲಿ ಮಲ್ಲಿಗೆ ಚೀಲ ಎಷ್ಟಪ್ಪ ಇದು ಮಲ್ಲಿಗೆ? 400 ರೂಪಾಯಿ ಅರ್ಧ ಕೆಜಿ 400 ರೂಪಾಯಿ. ಇದು 50 ರೂಪಾಯಿ ಒಂದು ಮಾರ್ತಾ ಇದ್ದಾರಂತೆ. ಸೂಪರ್. ನೀನು ಖಾಲಿ ಮಾಡಾಕ್ಬಿಟ್ಟಿದ್ಯಾ? ಎಷ್ಟು ಮಾರ್ದೆ ಮಳ? ಬರೀ 50. 100 ರೂಪಾಯಿ 150 ರೂಪಾಯಿ ಮಳೆ ಮಾಡ್ತಾನೆ, ನೀನು ಬರೀ 50 ರೂಪಾಯಿ ಮರಿದೆ. ಇತ್ನ ಕಮ್ಮಿ ರೇಟಿಗೆ ಹೂವು ಮಾರ್ತಾನೆ ಯಾವಾಗೂ ಅಷ್ಟೇ. ಸೂಪರ್. ಚೆಂಡು ಹೂದ್ಲ ಗಾಡಿ ಇನ್ನೂ ಒಂದು ಬಂದಿದೆ. 70 ರೂಪಾಯಿಗೆ ಚೆನ್ನಾಗಿರೋ ಹೂವು ಅಂತ ಆಕ್ಷನ್ ಆಗಿರೋದು ಇವಾಗ. ಒಂದು ಜೊತೆ ಹಾಂ 50-60 ರೂಪಾಯಿ. ಈ ಅಮ್ಮ ಏನು ಮಾಡ್ತಾ ಇದ್ದಾರೆ? ದೇವ್ರಿಗೋಸ್ಕರ 50 ರೂಪಾಯಿ 60 ರೂಪಾಯಿ ಬಾಳೆ ದಿಂಡು ಮಾರ್ತಾ ಇದ್ದಾರೆ. ಎಷ್ಟು ದಿಂಡು ಮಾರ್ದಮ್ಮ? ತಾವ್ರೆ ಹೂವು 30 ರೂಪಾಯಿ ಮಾರ್ತಾ ಇದೆಯಾ? ಇದ್ರ ಜೊತೆ 50 ರೂಪಾಯಿ ಮಾರ್ತಾ ಇದೆಯಾ? ಸೂಪರ್. ತೆಂಗಿನಕಾಯಿ ಕೂಡ ಮಾರ್ತಾ ಇದ್ದಾರೆ. ಪಕ್ಕದಲ್ಲಿ ಇವರು ಬೇವಿನ ಎಲೆನೂ ವ್ಯಾಪಾರ ಮಾಡ್ತಾ ಇದ್ದಾರೆ. ಫುಲ್ ಕಲರ್ಫುಲ್ ಪೇಪರ್ ಹೂಗಳು, ಪ್ಲಾಸ್ಟಿಕ್ ಹೂಗಳು, ಫುಲ್ ಕಲರ್ ಡೆಕೋರೇಷನ್ಗೆ ಸಖತ್ತಾಗಿ ಚೆನ್ನಾಗಿ ಕಾಣಿಸ್ತವೆ. ಇವೆಲ್ಲನೂ ಫುಲ್ ಕಲರ್ಫುಲ್. ಎಷ್ಟು ಚೆನ್ನಾಗಿದೆ ನೋಡಿ. ಇವೆಲ್ಲ ಪ್ಲಾಸ್ಟಿಕ್ ಹೂಗಳು ತಂದು ಇಟ್ಕೊಂಡು ಕೂಡ ವ್ಯಾಪಾರ ಮಾಡ್ತಾ ಇದ್ದಾರೆ. ಚೆನ್ನಾಗಿದೆ, ಸಖತ್ತಾಗಿ ಕಾಣಿಸ್ತಾ ಇದೆ ಇದೆಲ್ಲ ನೀವು ನೋಡ್ಕೊಂಡು. ಎಷ್ಟಪ್ಪ ಇದು? 750. ಪೂರ್ತಿನಾ? ಪೂರ್ತಿ ಸೆಟ್ 750. ಸೊ ಇದಾಗಿತ್ತು ನಮ್ಮ ಕೋಲಾರದ ಹೂವಿನ ಮಾರುಕಟ್ಟೆ. ಇವತ್ತು ಚೆಂಡು ಹೂವು ಬಂದು 70 ರೂಪಾಯಿ, 60 ರೂಪಾಯಿಂದ ಸ್ಟಾರ್ಟ್ ಆಗಿ 75 ರೂಪಾಯಿ, 76 ರೂಪಾಯಿವರೆಗೂ ಆಗಿರೋವಂಥದ್ದು. ಮತ್ತು ಚಾಮಂತಿ 150ರಿಂದ ಹಿಡಿದು 300 ರೂಪಾಯಿವರೆಗೂ 300 ಚಿಲ್ಲರೆ ಟಾಪ್ ಐಟಮ್ ಆಗಿದೆ. ಸೊ ಇವತ್ತು ಈ ರೀತಿಯಾಗಿ ನಮ್ಮ ಕೋಲಾರದಲ್ಲಿ ವರಲಕ್ಷ್ಮಿ ಹಬ್ಬವನ್ನು ಜನಗಳು ತುಂಬ ದುಬಾರಿ ಹೂಗಳನ್ನು ಕೊಂಡು ಹಬ್ಬವನ್ನು ಆಚರಣೆ ಮಾಡ್ತಾ ಇರೋದು ನಾವು ನೋಡಿದ್ವಿ. ಜೈ ಕೋಲಾರಮ್ಮ, ಜೈ ವರಮಹಾಲಕ್ಷ್ಮಿ. ಮುಂದಿನ ವಿಡಿಯೋದಲ್ಲಿ ಸಿಗುವ.